ಹಾಯ್ ಎವ್ರಿವನ್, ನಾನು ಬೈಕ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನನ್ನ RTR 160ಇಂದ 300 to 400 cc ರೇಂಜಲ್ಲಿ. ಆವಾಗ ನಾನು ಈ ಮಲ್ಟಿಪಲ್ ಬೈಕ್ನ ಕಂಪೇರ್ ಮಾಡ್ತಾ ಇದ್ದೆ. ಹಿಮಾಲಯನ್, KTM, RTX 300 ಈ ರೀತಿ. ಇದನ್ನು ಕಂಪೇರ್ ಮಾಡಬೇಕಾದ್ರೆ ಒಂದು ಪಾಯಿಂಟಲ್ಲಿ ನಾನು ಸರ್ವಿಸ್ ಅವೈಲೇಬಿಲಿಟಿ ಮತ್ತು ಸರ್ವಿಸ್ ಕ್ವಾಲಿಟಿನ ಚೆಕ್ ಮಾಡ್ತಾ ಇದ್ದೆ. ಆವಾಗ ನನಗೆ TVS ಜೊತೆ ನನ್ನದು ಆಲ್ಮೋಸ್ಟ್ 3 ಇಯರಿಂದ ಎಕ್ಸ್ಪೀರಿಯನ್ಸ್ ಇದೆ. ಅದನ್ನು ಶೇರ್ ಮಾಡಿಬಿಟ್ಟು ಏನಕ್ಕೆ ಈ ಪಾಯಿಂಟ್ನ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಸಹ ಮಾತಾಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ TVS ಜೊತೆ ನನ್ನ ಎಕ್ಸ್ಪೀರಿಯನ್ಸ್ ಕೇಳಿದರೆ ಆಲ್ಮೋಸ್ಟ್ ಒಂದು ಎಕ್ಸ್ಟೆಂಟ್ ತನಕ ಚೆನ್ನಾಗಿದೆ. ಅಂದರೆ ಅವ್ರ ಜೊತೆ ನನಗೆ ಚೆನ್ನಾಗಿ ಬಾಂಡಿಂಗ್ ಇದೆ ಅಂತ ಅಲ್ಲ, ಅವ್ರಿಗೆ ಗೊತ್ತು ಅವ್ರು ಸರಿಯಾಗಿ ಮಾಡಿಕೊಟ್ಟಿಲ್ಲ ಅಂದರೆ ನಾನು ಯಾವ ಎಕ್ಸ್ಟೆಂಟ್ ತನಕ ಹೋಗ್ತೀನಿ ಅಂತ. ಯಾಕಂದರೆ ಇಲ್ಲಿ ತನಕ 4ರಿಂದ 5 ಕನ್ಸ್ಯೂಮರ್ ಕಂಪ್ಲೇಂಟ್ ಆಗೋಗಿದೆ ಅವ್ರ ಮೇಲೆ, ಮಲ್ಟಿಪಲ್ ಸರ್ವಿಸ್ ಸೆಂಟರ್ ಮೇಲೆ. ಆದ್ದರಿಂದ ಸೊ ಒಂದು ಸಲ ಅಂತೂ ರಿಯರ್ ಬ್ರೇಕ್ ಪ್ಯಾಡ್ನೇ ಚೆಕ್ ಮಾಡಿಲ್ಲ, ಸೆಕೆಂಡ್ ಟೈಮ್ ಏರ್ ಫಿಲ್ಟರ್ ಓಪನ್ ಮಾಡಿದ್ರು ಬೋಲ್ಟ್ಸೇ ಹಾಕಿಲ್ಲ, ಒಂದು ಸಲ ಅಂತೂ HSRP ನಂಬರ್ ಪ್ಲೇಟನ್ನೇ ಕಳೆದಾಕ್ಬಿಟ್ಟಿದ್ರು, ಮತ್ತೆ ಕಂಪ್ಲೇಂಟ್ ಮಾಡಿಬಿಟ್ಟು ಹೊಸ ತರಿಸ್ಬೇಕಾಯಿತು. ಈ ರೀತಿ ಎಕ್ಸ್ಪೀರಿಯೆನ್ಸ್ ಇದೆ. ಆದ್ದರಿಂದ ಹಾಗೆ TVSಲ್ಲಿ ನನಗೆ ಆಲ್ಮೋಸ್ಟು 5 ಫ್ರೀ ಸರ್ವಿಸ್ ಸಿಗುತ್ತೆ. ಅದಾದಮೇಲೆ ನನಗೆ ಪೇಯ್ಡ್ ಸರ್ವಿಸ್ಗೆ ಹೋಗಬೇಕು. ಇಲ್ಲಿ ತನಕ ನಾನು ಆಲ್ಮೋಸ್ಟು 12 ಸರ್ವಿಸ್ ಮಾಡಿದ್ದೀನಿ ಅಂದ್ಕೊತೀನಿ ಇನ್ 3 ಇಯರಲ್ಲಿ, 55,000 ಕಿಲೋಮೀಟ್ರಲ್ಲಿ. ಅದೇ ನಾನು ಇವಾಗ ಪೇಯ್ಡ್ ಸರ್ವಿಸ್ ಊರಲ್ಲಿ ಮಾಡಿಸಿದ್ರೆ ನನಗೆ 1,500 to 1,800 ರೂಪೀಸ್ ತನಕ ಬರುತ್ತೆ. ಅದು ಬೆಂಗಳೂರಲ್ಲಿ ಮಾಡಿಸಿದ್ರೆ 2,500 to 3,000 ತನಕ ಹೋಗುತ್ತೆ. ಅದೂ ಜಸ್ಟ್ ಆಯಿಲ್ ಚೇಂಜ್, ಬ್ರೇಕ್ ಪ್ಯಾಡ್ನ ಕ್ಲೀನ್ ಮಾಡಿಸಿರೋದು ಅಷ್ಟೇ. ಏನಕ್ಕಂದರೆ ಬೆಂಗಳೂರಲ್ಲಿ TVS ನಿಮಗೆ ಆಲ್ಮೋಸ್ಟ್ 900 ರೂಪೀಸ್ ಲೇಬರ್ ಚಾರ್ಜ್ ಮಾಡುತ್ತೆ. ಈವನ್ ಫಾರ್ RTR 160, ಇಟ್ಸ್ ಅ ಕಂಪ್ಯೂಟರ್ ಸೆಗ್ಮೆಂಟ್ ಬೈಕ್. ಇಟ್ಸ್ ಫೈನ್, ಅವರಷ್ಟು ಚಾರ್ಜ್ ಮಾಡೋದು ನನಗಷ್ಟೇನು ಬೇಜಾರಾಗಲ್ಲ. ಆದರೆ ಬೇಸಿಕ್ಕಾಗಿ ಒಂದು ಬ್ರೇಕ್ ಪ್ಯಾಡ್ಸ್ನ ಚೆಕ್ ಮಾಡಲ್ಲ, ಒಂದು ಬೋಲ್ಟ್ನ ಕರೆಕ್ಟಾಗಿ ಹಾಕಿದ್ದೀವಿಲ್ಲ ಅಂತ ಚೆಕ್ ಮಾಡಲ್ಲ. ಕೇಳಿದಾಗ ಏನು ಹೇಳ್ತಾರೆ, ತುಂಬ ಬೈಕ್ಸ್ ಬರುತ್ತೆ ಸರ್, ಒಂದೊಂದು ಸಲ ಆಗೋಗುತ್ತೆ ಅಂತ. ಅದು ನನ್ನ ಪ್ರಾಬ್ಲಮ್. ಅದು ನೀವು ಸರ್ವಿಸ್ ನೆಟ್ವರ್ಕ್ನ ಎಕ್ಸ್ಟೆಂಡ್ ಮಾಡಿ. ನಾನು ನಿಮಗೆ ಪ್ರಾಪರಾಗಿ ಲೇಬರ್ ಚಾರ್ಜ್ನ ಕೊಡ್ತಾಯಿದ್ದೀನಿ. ನಿಮ್ಮ ಬೈಕ್ ಜಾಸ್ತಿ ಬರ್ತಾಯಿದೆ ಅಂದ ತಕ್ಷಣ ನನಗೇನು ಆಫರ್ ಕೊಡ್ತಾಯಿದ್ದೀರಾ, ನನಗೇನು ಡಿಸ್ಕೌಂಟ್ ಕೊಡ್ತಾಯಿದ್ದೀರಾ? ಇಲ್ಲ. ಇವಾಗ ಗೊತ್ತಿಲ್ಲ, ನಾನು ಕನ್ಸ್ಯೂಮರ್ ಕಂಪ್ಲೇಂಟ್ ಹಾಕಿದ ಮೇಲೆ ಸರ್ವಿಸ್ ಮ್ಯಾನೇಜರ್ ನನ್ನ ಬೈಕ್ನ ಪಾಯಿಂಟ್ಔಟ್ ಮಾಡಿ ಇಟ್ಕೊಂಡಿದ್ದಾರೆ. ನಾನು ಹೋದಾಗ ನನಗೆ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಆದರೆ ನನಗೆ ನೆಕ್ಸ್ಟ್ ಬೈಕ್ ತೊಗೋಬೇಕಾದ್ರೆ ಈ ಎಕ್ಸ್ಪೀರಿಯನ್ಸ್ ಬೇಡ. ನಾನು ಫೈಟ್ ಮಾಡಿಬಿಟ್ಟು ನಾನು ಸರ್ವಿಸ್ನ ತಗೊಳ್ಳೋ ಅವಶ್ಯಕತೆ ನನಗಿಲ್ಲ. ಬೈ ಡಿಫಾಲ್ಟ್ ನೀವು ಚೆನ್ನಾಗಿರೋ ಸರ್ವಿಸ್ನ ಕೊಡಬೇಕಲ್ವಾ? ಇಲ್ಲಿ ತನಕ ನಾನು ಸರ್ಚ್ ಮಾಡಿರೋ ಪ್ರಕಾರ ನನಗೆ KTMಲ್ಲಿ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಅಂದರೆ ಅವರು ಆಲ್ಮೋಸ್ಟ್ ಪ್ರೀಮಿಯಮ್ ಸೆಗ್ಮೆಂಟ್ ಬೈಕ್ನ ಹ್ಯಾಂಡಲ್ ಮಾಡೋದ್ರಿಂದ ಸೊ ಸರ್ವಿಸ್ ನೆಟ್ವರ್ಕು ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ, ಅವ್ರ ಎಕ್ಸ್ಪೀರಿಯನ್ಸು ನೋಡಬೇಕು. ಎಟ್ ದ ಎಂಡ್ ಆಫ್ ದ ಡೇ ಗೊತ್ತಿಲ್ಲ, ಬೈಕಲ್ಲಿ ನನಗೆ ಪ್ರಾಬ್ಲಮ್ ಆಯಿತು, ಸರ್ವಿಸ್ ಮಾಡಿಕೊಟ್ಟಿಲ್ಲ ಅಂದರೆ ನಾನು ಯಾವ ಎಕ್ಸ್ಟೆಂಟ್ಗೂ ಹೋಗ್ತೀನಿ, ನೋಡೋಣ. ಅದೇ ರೀತಿ ನೀವೇನಾದರೂ ಹೊಸ ಬೈಕ್ನ ಪರ್ಚೇಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ನಿಮ್ಮ ಏರಿಯಾದಲ್ಲಿ. ನನಗೆ ಈಗ ಬೆಂಗಳೂರಲ್ಲಿ ಸರ್ವಿಸ್ ಚೆನ್ನಾಗಿ ಸಿಗಬೇಕು, ಅದೇ ರೀತಿ ನಾನು ಊರಿಗೆ ಹೋದಾಗ ನನಗೆ ಉಡುಪಿಯಲ್ಲೂ ಸರ್ವಿಸ್ ಚೆನ್ನಾಗಿ ಸಿಗಬೇಕು. ಅದರಿಂದ ನೀವು ಎಲ್ಲಿ ಸ್ಟೇ ಆಗಿದ್ದೀರಾ, ನೀವು ಎಲ್ಲಿರ್ತೀರಾ, ಆ ಏರಿಯಾದಲ್ಲಿ ನೀವು ತಗೊಳ್ಳೋ ಬೈಕ್ನ ಸರ್ವಿಸ್ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಅದೂ ಫ್ರೀ ಸರ್ವಿಸಲ್ಲಿ ನಿಮ್ಮ ಬೈಕ್ನ ಚೆನ್ನಾಗಿ ಮಾಡಿಕೊಡ್ತಾರೆ. ಒನ್ಸ್ ಅದು ಪೇಯ್ಡ್ ಸರ್ವಿಸ್ ಬಂದಾಗ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ದರಿಂದ ಫ್ರೀ ಮತ್ತು ಪೇಯ್ಡ್ ಸರ್ವಿಸ್ ಎರಡರದ್ದು ಎಕ್ಸ್ಪೀರಿಯನ್ಸ್ನ ಚೆಕ್ ಮಾಡಿ. ಸೊ ಇದೇ ಇಷ್ಟು, ಸಿಗೋಣ ಮತ್ತೆ, ಬಾಯ್.